ಸರ್ ನಮಸ್ಕಾರ. ನಮಸ್ತೆ ಸರ್ ನಿಮ್ಮ ಹೆಸರು? ವಿಶ್ವನಾಥ್ ಅಂತ. ಸರ್ ಈ ಬಾರಿ ಮೋದಿ ಗ್ಯಾರಂಟಿಗೆ ಓಟ್ ಹಾಕ್ತೀರಾ ಇಲ್ಲಾಂದರೆ ಕಾಂಗ್ರೆಸ್ ಗ್ಯಾರಂಟಿಗೆ ಓಟ್ ಹಾಕ್ತೀರಾ? ನಾವು ಮೋದಿ ಗ್ಯಾರಂಟಿ ಓಟ್ ಹಾಕ್ತೀವಿ. ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ಬಂದರೆ ಇಟ್ನಾಳ್ ಇದ್ದಾರೆ, ಬಿ ಜೆ ಪಿಯಿಂದ ಬಂದರೆ ಬಸವರಾಜ್ ಇದ್ದಾರೆ, ಯಾರಿಗೆ ಓಟ್ ಹಾಕ್ತೀರಾ ಸರ್ ಈ ಬಾರಿ? ನಾವು ಬಸವರಾಜ್ ಕ್ಯಾವ್ಟಾರ್ಗೆ ಓಟ್ ಹಾಕ್ತೀವಿ. ಸರ್ ಈ 10 ವರ್ಷದ ಆಡಳಿತದಲ್ಲಿ ಅಭಿವೃದ್ಧಿ ಆಗಿದೆಯಾ? ಆಗಿದೆ. ಈ ಕಾಂಗ್ರೆಸ್ ಸರ್ಕಾರ ಬಂದರೆ ಗ್ಯಾರಂಟಿಗೆ ಕೊಟ್ಟಿದ್ದಾರೆ, ಇದರಿಂದ ಉಪಯೋಗ ಇದೆಯಾ? ಉಪಯೋಗ ಅವ್ರವ್ರಿಗೆ ಅನುಕೂಲ ಆದವ್ರಿಗೆ ಉಪಯೋಗ ಆಗಿದೆ. ಆದರೆ ಇದು ಒಬ್ಬೊಬ್ರಿಗೆ ಆಗಿದೆ, ಒಬ್ಬೊಬ್ರಿಗೆ ಆಗಿಲ್ಲ. ರಾಹುಲ್ ಗಾಂಧಿ ಅವ್ರಿಗೂ ಒಂದು ಚಾನ್ಸ್ ಕೊಡ್ಬೋದಲ್ಲ, ಯಾಕೆ ಕೊಡಬಾರ್ದು? ಕೊಡ್ಬೋದು, ಆದರೆ ಅವ್ರದ್ದು ಇನ್ನೂ ಇದು ಅಷ್ಟು ಇದಿಲ್ಲ. ಮೋದಿ ಅವ್ರಿಗೆ ಎಲ್ಲ ಟ್ಯಾಲೆಂಟಿನ ಬಗ್ಗೆ ಅವ್ರ ಟ್ಯಾಲೆಂಟ್ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಕಡಿಮೆ ಇದೆ. ಅಂದರೆ ಇವಾಗ ನೀವು ರೈತರಿಗೆ ಯಾವ ಥರ ಯೋಜನೆ ತರಬೇಕು ಅನಿಸುತ್ತೆ? ರೈತರಿಗೆ ಒಳ್ಳೆಯ ಯೋಜನೆ ಮೋದಿ ಅವರು ಕೊಟ್ಟಿದ್ದಾರೆ. ಕಿಸಾನ್ ಯೋಜನೆ ಅಂತ ಇದು ಅವು, ಮತ್ತು ವಾರ್ಷಿಕ ಯೋಜನೆಗಳು, ಕಿಸಾನ್ ಯೋಜನೆ ಅಂತಂದು ಕೊಟ್ಟಿದ್ದಾರೆ. ಎಲ್ಲ ಒಳ್ಳೆ ಯೋಜನೆಗಳನ್ನು ಮೋದಿ ಅವರು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ಅಂತ ಇದ್ದಾರೆ, ಇದಕ್ಕೇನು ಹೇಳ್ತೀರಾ? ಕೊಟ್ಟಿರ್ತಾರೆ, ಆದರೆ ನಮಗೆ ಅದು ಅಷ್ಟು ಐಡಿಯಾ ಗೊತ್ತಾಗಬೇಕಲ್ಲ. ಅವ್ರು ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ, ಇವರು ಬಂದಿಲ್ಲ ಅಂತ ಹೇಳ್ತಾರೆ. ಅದು ಯಾವ ರೂಪದಾಗ ಅದು ಈಗ ಕೋರ್ಟ್ನಲ್ಲಿದೆ, ಗೊತ್ತಾಗುತ್ತೆ ಇನ್ನು ಕೆಲವು ದಿನಗಳಲ್ಲಿ. ಅಂದರೆ ಈ ಬಾರಿ ನಿಮ್ಮ ಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸ್ಥಾನ ಗೆಲ್ಬೋದು ಬಿ ಜೆ ಪಿ? ಕರ್ನಾಟಕದಲ್ಲಿ ಗೆಲ್ಬೋದು, ಒಂದು 20ರಿಂದ 22 ಸೀಟ್ ಗೆಲ್ಬೋದು. ಅಂದರೆ ಸೆಂಟ್ರಲ್ಲಿ ಕಾಂಗ್ರೆಸ್ ಬರುತ್ತಾ ಬಿ ಜೆ ಪಿ ಬರುತ್ತಾ? ಸೆಂಟ್ರಲ್ಲಿ ಮೋದಿನೇ ಬರೋದು. ಮೋದಿನೇ ಬಂತಾರೆ. ಅಂದರೆ ಕಾಂಗ್ರೆಸ್ ಈ ಬಾರಿನೂ ಸೋಲುತ್ತೆ ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ? ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್ ನಿಮ್ಮ ಹೆಸರು? ರುದ್ರೇಶ್ ಅಂತ. ಸರ್ ಈ ಬಾರಿ ಮೋದಿ ಅವರ ಗ್ಯಾರಂಟಿಗೆ ಓಟ್ ಹಾಕ್ತಿರೋ ಕಾಂಗ್ರೆಸ್ ಗ್ಯಾರಂಟಿಗೆ ಓಟ್ ಹಾಕ್ತಿರೋ? ನಾವು ಯಾವಾಗಲೂ ಮೋದಿಗೆ ಓಟ್ ಮೋದಿಗೆ. ಮೋದಿಯವರು 10 ವರ್ಷದಲ್ಲಿ ಅಭಿವೃದ್ಧಿ ಮಾಡಿದಾರಾ? ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಆದರೆ ಎಲ್ಲರೂ ರೇಟ್ ಹೆಚ್ಚಾಯ್ತು ಅಂತೇಳಿ ಸುಮ್ಮನೆ ಬಂಬಡಿ ಹೊಡೆದ್ರು ಅವ್ರ ಮೇಲೆ. ಇವಾಗ ಕಾಂಗ್ರೆಸ್ ಬಂದ ಮೇಲೆ ಅದಕ್ಕಿಂತ ದುಪ್ಪಟ್ಟಾಗಿ ಐತೆ ರೇಟ್. ಇವಾಗ ಯಾರು ಮಾತಾಡ್ತಿಲ್ಲ ಅಷ್ಟೇ. ಮೋದಿ ಪರವಾಗಿಲ್ಲ. ಪ್ರಬಲ ನಾಯಕ ಮೋದಿ ಅವರು, ರಾಹುಲ್ ಮೋದಿ ನೆಕ್ಸ್ಟ್ ಯೋಗಿ. ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದರೆ ಅಭಿವೃದ್ಧಿ ಆಗಲ್ವಾ? ಅಭಿವೃದ್ಧಿ ಆಗಲ್ಲ. ಅವ್ರು ಅಭಿವೃದ್ಧಿ ಆಗ್ತಾರೆ, ನಾವು ಆಗಲ್ಲ. ಗ್ಯಾರಂಟಿಗಳು ಕೊಟ್ಟಿದ್ರೆ ಇದರಿಂದ ಉಪಯೋಗ ಇದೆಯಾ? ಹೇಳ್ತಾರೆ ಅವರೆಲ್ಲ ಗ್ಯಾರಂಟಿ ಕೊಡ್ತಾರೆ. 10 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಡೋ ರೇಂಜಿಗೆ ಅಲ್ಲಿ ಪೋಸ್ಟ್ ಹಾಕೊಂಡು ಓಡಾಡ್ತಾರೆ. ಊರು ತುಂಬ ಪೋಸ್ಟ್ ಹಾಕ್ತಾರೆ. ನಿಮ್ಮಂಥ ಯುವಕರಿಗೆ ಯಾವ ಥರ ಯೋಚನೆ ಬರಬೇಕು? ನಮಗೆ ಯಾವ ಥರ ಯೋಚನೆ ಬರ್ಬೇಕಂದ್ರೆ ನಾವು ಮುಂದೆ ನಮ್ಮ ಮಕ್ಕಳಿಗೆಲ್ಲ ಯೂಸ್ ಆಗೋ ಥರ ನಾಯಕರನ್ನು ಚಾಯ್ಸ್ ಮಾಡ್ಬೇಕು. ಇದೆಲ್ಲ ಫಾರಿನ್ ಕಂಟ್ರೀಸ್ ಥರ ಆಗಬೇಕು ಇಂಡಿಯಾ ಎಲ್ಲ. ಇಲ್ಲ ಹಳ್ಳಿ ಥರ ಇರ್ಬೇಕಂದ್ರೆ ಹಳ್ಳಿ ಥರ. ಮುಂಚೆ ಅಲ್ಲಿ ಶೌಚಾಲಯ ಇದ್ದಲ್ಲ, ಏನಿಲ್ಲ. ಹಳ್ಳಿಗೆಲ್ಲ ಹೋದ್ರೆ ರೋಡಲ್ಲಿ ಹೋಗಕ್ಕೆ ಆಗ್ತಿದ್ದಿಲ್ಲ. ಇವಾಗೆಲ್ಲ ಕ್ಲೀನ್ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಈಗ ಬಿ ಜೆ ಪಿಯಿಂದ ಬಸವರಾಜ್ ಇದ್ದಾರೆ, ಕಾಂಗ್ರೆಸ್ಸಿಂದ ರಾಜಶೇಖರ್ ಇಟ್ನಾಳ್ ಇದ್ದಾರೆ, ಯಾರು ಬೆಟರ್ ಕ್ಯಾಂಡಿಡೇಟ್ ಅನಿಸುತ್ತೆ? ನಮಗೆ ಕೇಂದ್ರದಲ್ಲಿ ಮೋದಿ ಬರೋಕೆ. ಇಲ್ಲಿ ಯಾರಾದರೂ ನಿಂತರೂ ನಾವು ಮೋದಿಗೆ ಓಟ್ ಹಾಕೋದು. ನಿಮ್ಮ ಕ್ಷೇತ್ರದಲ್ಲಿ ಸಂಗಣ್ಣ ಕರಡಿ ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ, ಇದರಿಂದ ಬಿಜೆಪಿಗೆ ಮೈನಸ್ ಆಗಲ್ವಾ? ಮೈನಸ್ ಅಂತ ಆಗುತ್ತೆ. ಈ ಸೈಡ್ ಅಂತೂ BJP ಬರೋದು ಡೌಟೇ. ಆದ್ರೆ ಬೇರೆ ಕಡೆ ಎಲ್ಲ BJP ಬರುತ್ತೆ. ಈ ಸೈಡ್ ಎಲ್ಲ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಕಷ್ಟ. 28 ಸ್ಥಾನದಲ್ಲಿ ಎಷ್ಟು ಸ್ಥಾನ ಗೆಲ್ಬೋದು ನಮ್ಮ ರಾಜ್ಯದಲ್ಲಿ? ಏನೊಂದು 15 ಗೆಲ್ಬೋದು ಅಷ್ಟೇ. 15 ಗೆಲ್ಬೋದು. ಟೋಟಲ್ ಆಗಿ ದೇಶದಲ್ಲಿ ಎಷ್ಟು ಸ್ಥಾನ ಗೆಲ್ಬೋದು? ದೇಶದಲ್ಲಿ 350 ಗೆಲ್ಲುತ್ತೆ. 350 ಗೆಲ್ಲುತ್ತೆ. ಅಂದರೆ ಮೆಜಾರಿಟಿ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಹೆಸರು? ಶ್ರೀಶೈಲ್ ಅಂತ. ಸರ್ ಈ ಸತಿ ಬಿಜೆಪಿಗೆ ಓಟ್ ಹಾಕ್ತೀರಾ ಕಾಂಗ್ರೆಸ್ಗೆ ಓಟ್ ಹಾಕ್ತೀರಾ? ಸರ್ ನಾವು ವ್ಯಕ್ತಿ ಮೇಲೆ ಹಾಕ್ತೀವಿ ಸರ್. ವ್ಯಕ್ತಿ ಮೇಲೆ? ಹೌದು ಸರ್. ಅಂದರೆ ಮೋದಿ ಅವರು 10 ವರ್ಷದ ಆಡಳಿತ ಚೆನ್ನಾಗಿದೆಯಾ? ಚೆನ್ನಾಗಿ ಸರ್. ಚೆನ್ನಾಗಿದೆ. ಈಗ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ, ಇದರಿಂದ ಜನರಿಗೆ ಉಪಯೋಗ ಆಗ್ತಾ ಇದೆಯಾ? ಹೌದು, ಗ್ಯಾರಂಟಿ ಕೊಟ್ಟರು ಸಿದ್ದರಾಮಯ್ಯ ಕೊಟ್ಟರು. ಉಪಯೋಗ ಆಗ್ತಾ ಇದೆ. ಹಾಗೆ ಆಯ್ತು. ಈಗ ನಿಮ್ಮ ಕ್ಷೇತ್ರದಲ್ಲಿ ಬಂದರೆ ಇಬ್ಬರಿದ್ದಾರೆ, ಬಿಜೆಪಿಯಿಂದ ಬಂದರೆ ಬಸವರಾಜ್ ಇದ್ದಾರೆ, ಕಾಂಗ್ರೆಸ್ಸಿಂದ ಬಂದರೆ ರಾಜಶೇಖರ್ ಇಟ್ನಾಳ್ ಇದ್ದಾರೆ. ಹೌದು ಸರ್. ಯಾರು ಬೆಟರ್ ಕ್ಯಾಂಡಿಡೇಟ್ ಅನ್ಸುತ್ತೆ? ನೋಡ್ರಿ ಸರ್, ಈಗ MLA ಕ್ಯಾಂಡಿಡೇಟು ಇವ್ರು ಅದಾರ, ಅವರು ತಮ್ಮ. ಹೌದು ಸರ್. ಅವರು ಯಾಕೆ ಹೇಳಿ ಸರ್, ಅವರು ಎಲ್ಲ ವರ್ಕ್ ಎಲ್ಲ ಚೆನ್ನಾಗಿ ಮಾಡ್ಯಾರ ಸರ್. ಎಲ್ಲ ಗಟ್ರು ಎಲ್ಲ ರೋಡ್ ವರ್ಕು, ಹಳ್ಳಿಯಾಗ ಎಲ್ಲ ನೀರು ಪಾರು ಎಲ್ಲ ಚೆಂದಾಗಿ ಮಾಡ್ಯಾರ ಸರ್. ಅವರು ಹಾಕ್ಬೇಕಂತಂದು ಒಂದು ಸ್ವಲ್ಪ ಈ ಬಾರಿ 2 ಸತಿ ಸೋತಿದ್ದಾರೆ. ಈ ಸಲ ಹಾಕ್ಬೇಕು ಅಂತ ಚಾನ್ಸ್ ಕೊಡಬೇಕು ಅಂತ ಒಂದು ನಮ್ದು ಆಸೆ. ಈ ಬಾರಿ ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಬಿಜೆಪಿ ಗೆಲ್ಲುತ್ತಾ? ಸರ ನಮ್ಗಾಕರ ಕಾಂಗ್ರೆಸ್ ಅಂತೀವಿ ಸರ. ಕಾಂಗ್ರೆಸ್? ಹೌದು ಸರ್. ಅಂದರೆ ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಗೆಲ್ಲುತ್ತೆ ಇಲ್ಲಿ ಸರ? ನಾವು ಅವರು MLA ಅದಾರಲ್ಲ ಸರ್, ಅವ್ರ ತಮ್ಮರು ಎಲ್ಲ ವರ್ಕ್ ಮಾಡ್ಯಾರ. ಹಿಂಗಾಗಿ ನಾವು ಒಂದು ಸ್ವಲ್ಪ ಇದು ಮಾಡ್ಬೇಕಂತ ಮಾಡಿದ್ವಿ ಸರ್. ಅಂದರೆ ಈ ಸತಿ ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಸರ ಅವರು ನಾವು ಯಾರಿಗೆ ಅಂತ ಹೇಳೋಕ್ಕಾಗಲ್ಲ ಸರ್. ಖರ್ಗೆ ಆಗಬೇಕಾ ರಾಹುಲ್ ಗಾಂಧಿನ? ಎಲ್ಲಿ ಸರ ನೋಡ್ಬೇಕು ಸರ್ ಪೆಂಡಿಂಗ್. ಹೌದು ಸರ್. ಥ್ಯಾಂಕ್ ಯು ಸರ್.